ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಚಾಕ್ಲೇಟ್ ಕೇಕ್ ರೆಸಿಪಿ ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ನೋಡಿ, ಫಸ್ಟ್ ಏನು ಮಾಡೀನಂದರೆ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ ಒಳಗೆ ರೀತಿ ನಾನು ಚಾಣಿಗೆ ಇಟ್ಕೊಂಡಿದ್ದೀನಿ. 120 ಗ್ರಾಮ್ ನಾನು ಮೈದಾ ಹಾಕೊಂಡಿದ್ದೀನಿ. 40 ಗ್ರಾಮ್ ನಾನು ಕೋಕೋ ಪೌಡರ್ ಹಾಕೊಂಡಿದ್ದೀನಿ. 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕೊಂಡಿದ್ದೀನಿ. ಈ ರೀತಿ ಎಲ್ಲ ನಾನು ಚಾಣಿಸ್ಕೊಂಡು ತಗೊತೀನಿ. ಚಾಣಿಸ್ಕೊಳ್ಳಿಲ್ಲ ಅಂದರೆ ನೋಡಿ, ಇದು ಕೋಕೋ ಪೌಡರ್ ಇರುತ್ತೆ ಅಲ್ಲ, ಇದು ಗಂಟು ಇರುತ್ತೆ, ಅದಕ್ಕೆ ಚಾಣಿಸ್ಕೊಂಡು ತಗೋಬೇಕು. ಚಾಣಿಸ್ಕೊಂಡ್ರೆ ಕೇಕ್ ಚೆನ್ನಾಗಿ ಆಗುತ್ತೆ. ನೋಡಿ, ಎಲ್ಲ ಈ ರೀತಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಅರವತ್ತು ಗ್ರಾಮ್ ನಾನು ಸಕ್ಕರೆ ಹಾಕೊಂಡಿದ್ದೀನಿ. ಇದು ಮಿಕ್ಸರ್ ಒಳಗೆ ಸಣ್ಣ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರವತ್ತು ಗ್ರಾಮ್ ನಾನು ಅನ್ಸಾಲ್ಟೆಡ್ ಬಟರ್ ಹಾಕೊಂಡಿದ್ದೀನಿ. ಬಟರ್ ಇಲ್ಲಾಂದರೆ ನೀವು ತುಪ್ಪನೂ ಯೂಸ್ ಮಾಡಬಹುದು, ತುಪ್ಪ ಇಲ್ಲಾಂದರೆ ಎಣ್ಣೆನೂ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. 250 ml ನೀರು ಹಾಕೊಂಡಿದ್ದೀನಿ. ನೀರು ಇದೆಯಲ್ಲ, ಸ್ವಲ್ಪ ನಾನು ಬಿಸಿ ಮಾಡ್ಕೊಂಡು ಹಾಕೊಂಡಿದ್ದೀನಿ. ವಾರ್ಮ್ ವಾಟರ್ ಅಂತಾರಲ್ಲ, ಅದು ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಕಪ್ ತಗೊಂಡಿದ್ದೀನಿ. ಕಪ್ ಒಳಗೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಎಣ್ಣೆ ಹಚ್ಕೊಂಡು ಬೆಟರ್ ಹಾಕೊಂಡಿದ್ದೀನಿ. ಈ ರೀತಿ ಕಪ್ ಇಲ್ಲಾಂದರೆ ನೀವು ವಾಟ್ಕದೊಳಗೂ ಹಾಕೋಬಹುದು. ನೋಡಿ, ನಾನು ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಒಳಗೆ ನಾನು ಒಂದು ವಾಟ್ಕ ಉಪ್ಪು ಹಾಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಸ್ಟ್ಯಾಂಡ್ ಇಟ್ಕೊಂಡು ಇದು ಕಪ್ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಲೀಡ್ ಮುಚ್ಕೊಂಡು 25 ನಿಮಿಷ ಇದು ಬೇಕ್ ಮಾಡ್ಕೋಬೇಕು. ನಾನು ನೋಡಿ ಸಿಟ್ಟಿ ಇಟ್ಕೊಂಡಿಲ್ಲ, ಸಿಟ್ಟಿ ತಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಇದು ಬೇಕಾಗಿದೆ. ಅಕಸ್ಮಾತ್ ಇದು ಸ್ವಲ್ಪ ಹಸಿ ಇದ್ದರೆ ಇನ್ನೊಂದು 5 ನಿಮಿಷ ನೀವು ಇಟ್ಕೋಬಹುದು. ನೋಡಿ, ತನ್ನಿಂದ ತಾನೇ ಕೇಕ್ ಎಷ್ಟು ಚೆನ್ನಾಗಿ ಹೊರಗೆ ಬಂದಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನೋಡಿ, ಚಾಕು ಸಾಯ್ತಾದ್ಲೇ ಈ ರೀತಿ ನಾನು ಸ್ವಲ್ಪ ಮೇಗಿನ ಭಾಗ ಇರುತ್ತೆ ಅಲ್ಲ, ಅದು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಇದು ನಾನು ಸೈಡ್ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ ಒಳಗೆ ನಾನು 60 ಗ್ರಾಮ್ ನಾನು ಸಕ್ಕರೆ ಪೌಡರ್ ತೊಗೊಂಡಿದ್ದೀನಿ. 20 ಗ್ರಾಮ್ ನಾನು ಕೋಕೋ ಪೌಡರ್ ಹಾಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ನಾನು ಹಾಲು ಹಾಕೊಂಡಿದ್ದೀನಿ. ಹಾಲು ಹಾಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚಾಕ್ಲೇಟ್ ಇದೆಯಲ್ಲ, ಇದು ಹಾಕೊಳ್ಳೋಣ. ನೋಡಿ, ಈ ರೀತಿ ಚಾಕ್ಲೇಟ್ ಸಿರಪ್ ನಾವು ಇದು ಹಾಕ್ಕೊಂಡು ಒಂದು 5 ನಿಮಿಷ ಇದಕ್ಕೂ ರೆಸ್ಟ್ ಕೊಡಬೇಕು. ನೋಡಿ, ಚೋಕೋ ಚಿಪ್ಸ್ ಹಾಕೊಂಡಿದ್ದೀನಿ. ಗಾರ್ನಿಷಿಂಗ್ ಮಾಡಲಿಕ್ಕೆ ಹಾಕೊಂಡಿದ್ದೀನಿ ನಾನು. ಅದು ಇಲ್ಲಾಂದರೆ ನೀವು ಹಾಗೇನೂ ತಿನ್ಬೋದು. ನೋಡಿ, ಎಷ್ಟು ಸಾಫ್ಟ್ ಆಗಿದೆ. ಈ ರೀತಿ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ, ಈ ರೆಸಿಪಿ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.